ಒಂದು ಕಡೆ ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಅವರು ಬೇಜಾರಿನ ಮಾತುಗಳನ್ನಾಡಿದ್ರು. ಬಿಜೆಪಿಯಲ್ಲಿ ಮೂಡ್ ಹಂಗಿಲ್ಲ. ಬಿಜೆಪಿ ಹೈಕಮಾಂಡ್ ತಮ್ಮ ಶಾಸಕರುಗಳ ಅಡ್ಡ ಮತದಾನವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಮೊನ್ನೆ ಸಂಜೆಯಿಂದಲೂ ಮಾಹಿತಿಗಳ ವಿನಿಮಯ ಆಗ್ತಾ ಇದೆ. ಬೆಂಗಳೂರು ದಿಲ್ಲಿ ಮಧ್ಯೆ ಯಾವ ಶಾಸಕರುಗಳನ್ನ ಯಾವ್ಯಾವ ಕ್ಯಾಂಡಿಡೇಟ್ಗಳಿಗೆ ಅಸೈನ್ ಮಾಡಲಾಗಿತ್ತು, ಜೆಡಿಎಸ್ಗೆ ವೋಟ್ ಹಾಕಿ ಅಂತ ಯಾವ ಶಾಸಕರುಗಳಿಗೆ ಹೇಳಲಾಗಿತ್ತು, ಬಂದ ಮತಗಳ ಪೈಕಿ ಪ್ರಥಮ ಪ್ರಾಶಸ್ತ್ಯ ಯಾರ್ಯಾರಿಗೆ ಹಾಕಿದ್ದಾರೆ, ದ್ವಿತೀಯ ಪ್ರಾಶಸ್ತ್ಯದ ಮತಗಳೆಷ್ಟು, ಇವೆಲ್ಲವೂ ಕೂಡ ಚರ್ಚೆಯಾಗ್ತಾನೆ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸೋಮವಾರ ದಿಲ್ಲಿಗೆ ಹೋಗ್ತಾರೆ. ಈಗಾಗಲೇ ಇಮೇಲ್ ಮೂಲಕ ವರದಿ ಹೋಗಿದೆ, ಫೋನ್ ಮೂಲಕ ವಿವರಣೆಗಳನ್ನು ಕೊಟ್ಟಾಗಿದೆ. ಖುದ್ದು ಹಾಜರಾಗಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ವಿಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಇಬ್ಬರು ಕೂಡ ದೆಹಲಿಗೆ ಹೋಗಿ ವರಿಷ್ಠರಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈ ಮಧ್ಯೆ ಅಡ್ಡ ಮತದಾನದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಯಾವ ಕಾರಣಕ್ಕೂ ನಾವಿದನ್ನು ಸಹಿಸೋದಿಲ್ಲ ಅಂದ್ರಂತೆ. ಅಡ್ಡ ಮತದಾನ ಮಾಡಿದವ್ರನ್ನ ಪತ್ತೆ ಹಚ್ಚೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ, ಹೆಂಗೆ ಪತ್ತೆ ಹಚ್ಚಬೇಕು ಅನ್ನೋದನ್ನು ಹೇಳಿದ್ದೀನಿ. ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ ಶಾಸಕರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ, ನೀವು ಪತ್ತೆ ಹಚ್ಚಿ ಆಕ್ಷನ್ ತಗೊಳ್ಳಿ. ಈ ಕ್ರಾಸ್ ವೋಟಿಂಗ್ನಿಂದ ಮೈತ್ರಿಯಲ್ಲಿ ಬಿರುಕು ಮೂಡಬಾರದು. ಒಂದು ಪರಿಷತ್ ಸ್ಥಾನದ ಕಾರಣಕ್ಕೆ ಮೈತ್ರಿಯಲ್ಲಿ ಗೊಂದಲ ಆಗಬಾರದು ಅಂದ್ರಂತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರ ಜೊತೆಗೆ ನಡೆಸಿದ ಮಾತುಕತೆಯ ಸಾರಾಂಶ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.